ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಕಂಡು ಬರ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತುಕತೆ ಬಳಿಕವೂ ಅಸಮಾಧಾನ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ದಿನೇಶ್ ಗುಂಡೂರಾವ್ ಭೇಟಿಯನ್ನು ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರಗೊಂಡಿದ್ದಾರೆ ಉಭಯ ನಾಯಕರು. ಇಬ್ರು ಕೂಡ ಹಿರಿಯ ನಾಯಕರು. ಮುಂದಿನ ನಡೆ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಇಬ್ರು ಕೂಡ ಹಿರಿತನಕ್ಕೆ ಅಗೌರವ ಅಂತೇಳಿ ಗುಂಡೂರಾವ್ ಬಳಿಯಲ್ಲಿ ಎಚ್.ಕೆ. ಪಾಟೀಲ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಒಟ್ಟಿನಲ್ಲಿ ಅಸಮಾಧಾನಿತ ಶಾಸಕರು ಇಬ್ರು ಕೂಡ ಮಾತುಕತೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಎಚ್.ಕೆ. ಪಾಟೀಲ್ ಮತ್ತು ದಿನೇಶ್ ಗುಂಡೂರಾವ್ ಇಬ್ರು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳಾಗಿದ್ದವರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂತೆ ಇವರಿಬ್ಬರಿಗೂ ಮಂತ್ರಿ ಸ್ಥಾನ ಕೈತಪ್ಪಿದೆ. ನಿರೀಕ್ಷೆ ಇತ್ತು ಹಿರಿತನದ ಆಧಾರದ ಮೇಲೆ ನಮ್ಮಿಬ್ಬರಿಗೂ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ. ಬಟ್ ಈ ಬಾರಿ ಸಿಕ್ಕಿಲ್ಲ. ಮೊದಲ ಹಂತದಲ್ಲೂ ಸಿಕ್ಕಿಲ್ಲ, ಎರಡನೇ ಹಂತದಲ್ಲೂ ಸಿಕ್ಕಿಲ್ಲ. ಹೀಗಾಗಿ ಇಬ್ಬರು ಹಿರಿಯ ನಾಯಕರು ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವ ಡೀಟೇಲ್ಸ್ ಇದೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಬಣ್ಣದಂಡ ತಗೊಂಡಿಲ್ಲ. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ದಿನೇಶ್ ಗುಂಡೂರಾವ್ ಮತ್ತು ಎಚ್.ಕೆ. ಪಾಟೀಲ್ ಇಬ್ರು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದಿನ ನಿರ್ಧಾರ ಏನಾಗಿರಬಹುದು? ಪ್ರಮುಖವಾಗಿ ನಿನ್ನೆ ಸುರ್ಜೇವಾಲಾ, ಬಿ.ಕೆ. ಹರಿಪ್ರಸಾದ್ ಅವರು ಹಾಗೆ ಸಿಎಂ ಡಿ.ಕೆ. ಶಿವಕುಮಾರ್ ಮೂವರು ನಾಯಕರು ಕೂಡ ಅಸಮಾಧಾನಿತ ಶಾಸಕರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಮನವೊಲಿಕೆಗೆ ಮುಂದಾಗಿದ್ದು. ಆದ್ರೆ ಅವರು ಮನವೊಲಿಕೆ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ಅವರ ಹಿರಿತನಕ್ಕೆ ಮತ್ತೆ ಅವರ ಸಮುದಾಯಕ್ಕೆ ಆದ್ಯತೆಯನ್ನ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಅವರಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸುರ್ಜೇವಾಲಾ, ಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ಬಳಿಕವೂ ಕೂಡ ಇವತ್ತು ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟು ಮುಂದಿನ ನಡೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯಕ್ಕೆ 45 ವರ್ಷಗಳ ಬಳಿಕ ಈಗ ಸಚಿವ ಸ್ಥಾನವನ್ನ ನೀಡಲಾಗಿಲ್ಲ. ಹಾಗಾಗಿ ಸರ್ವಸಾಮಾನ್ಯವಾಗಿ ಸಮುದಾಯದ ನಾಯಕರು ಕೂಡ ಬೇಸರಗೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಏನಿದೆ, ಇದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಜೊತೆಗೆ ಎಚ್.ಕೆ. ಪಾಟೀಲ್ ಅವರು ತಮ್ಮ ಹಿರಿತನಕ್ಕೆ ಗೌರವವನ್ನ ಕೊಟ್ಟಿದ್ದಾರೆ, ಪಕ್ಷ ತಮ್ಮನ್ನ ಗೌರವಯುತವಾಗಿ ನಡೆಸ್ಕೊಂಡಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ಅವರು ದಿನೇಶ್ ಗುಂಡೂರಾವ್ ಬಳಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಪಕ್ಷ ತೀರ್ಮಾನ ಮಾಡಿಬಿಟ್ಟಿದೆ. ಸದ್ಯ ಸಂಪುಟ ರಚನೆ ಆಗಿದೆ. ಈ ಸಂದರ್ಭದಲ್ಲಿ ಏನಾದ್ರೂ ಒಬ್ಬರನ್ನ ಇಬ್ಬರನ್ನ ತೆಗೆಯತಕ್ಕಂತ ಕೆಲಸಕ್ಕೆ ಏನಾದ್ರೂ ಮುಂದಾದ್ರೆ ಮುಂದೆ ಸಂಪುಟದಲ್ಲಿ ದೊಡ್ಡದಾದಂತ ಒಂದು ಅಸಮಾಧಾನ ಭುಗಿಲೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಗೊಂದಲಗಳು ಉಂಟಾಗುತ್ತೆ. ಹಾಗಾಗಿ ಮುಂದೆ ಶಾಸಕರಾದವರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು, ಯಾರು ಹಿರಿಯರಿದ್ದಾರೆ ಅವ್ರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆಗಳನ್ನ ನಡೆಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸುರ್ಜೇವಾಲಾ ಭೇಟಿ ಬಳಿಕವೂ ಕೂಡ ಈ ನಾಯಕರಲ್ಲಿ ಇನ್ನೂ ಕೂಡ ಅಸಮಾಧಾನ ಶಮನ ಆಗಿಲ್ಲ. ಇದೇ ಅಲ್ಲದೆ ಪ್ರಮುಖವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಶಾಸಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿಕೊಂಡೇ ಬರ್ತಾ ಇದ್ದಾರೆ. ಇವತ್ತು ಸಭೆಯನ್ನು ಕೂಡ ನಾಯಕರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಇವ್ರಿಗೂ ಕೂಡ ಕಳೆದ 2 ಬಾರಿ ಸಚಿವ ಸ್ಥಾನ ಕೈತೋಪಿಗಿದೆ. ಈಗಲೂ ಕೂಡ ಸಚಿವ ಸ್ಥಾನ ನೀಡದೆ ತಮ್ಮ ಒಂದು ಗೌರವಯುತಕ್ಕೆ ಒಂದು ರೀತಿ ಮುಜುಗರ ತಂದಿದ್ದಾರೆ ಅನ್ನೋ ಒಂದು ಅಸಮಾಧಾನ ಕೂಡ ಆ ನಾಯಕರಲ್ಲಿ ಇರ್ತಕ್ಕಂಥದ್ದು. ಒಟ್ಟಲ್ಲಿ ಶಾಸಕರನ್ನ ಸಮಾಧಾನ ಪಡಿಸ್ತಕ್ಕಂಥ ಎಲ್ಲಾ ಕೆಲಸವನ್ನ ಹೈಕಮಾಂಡ್ ನಾಯಕರು ಹಾಗೆ ಸಿಎಂ ಅವರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪಕ್ಷದಲ್ಲಿ ತಮಗೆ ಈ ರೀತಿ ಮುಜುಗರ ಆಗಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಅಸಮಾಧಾನವನ್ನ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಎಚ್.ಕೆ. ಪಾಟೀಲ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಮನವೊಲಿಸುವಂಥ ಕೆಲಸ ಕೂಡ ಆಗಿದೆ. ಬಟ್ ಅಲ್ಲಿ ಮನವೊಲಿಸುವಂಥ ಕೆಲಸ ಆದರೂ ಅಸಮಾಧಾನಿತ ಶಾಸಕರು, ನಾಯಕರು ಒಟ್ಟಿಗೆ ಸೇರಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ.
ಹರಿಪ್ರಸಾದ್ ಅವರು ನಿನ್ನೆ ಮನೆಗೆ ಬಂದು ಭೇಟಿ ಮಾಡ್ಬಿಟ್ಟು ಹೋದ್ರು. ಸೊ ನೋಡೋಣ, ನಮ್ಗೆ ಅದರಲ್ಲೆಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ. ನಮ್ಗೇನು ಸಮಾಧಾನ ಪಡಿಸ್ಬೇಕು ಅಂತ ನಮ್ಗೇನೇನಿಲ್ಲ. ಆಯ್ತು, ಅದೆಲ್ಲ ಹೇಳಾಗಿದೆಯಲ್ಲ, ಮತ್ತೆ ಅದನ್ನೇ ಏನು ರಿಪೀಟ್ ಮಾಡೋದು? ಇಲ್ಲ, ನಾನೇ ಹೇಳ ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲರ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನ ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸ್, ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೇದದು, ಅಲ್ಟಿಮೇಟ್ಲಿ ಒಳ್ಳೇದೇ ಅದು. ತಾವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಸರ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಬಂದಿದ್ರು, ತಮ್ಮನ್ನ ಭೇಟಿ ಮಾಡಲಿಲ್ಲ, ಹಾಗೆ ಹೋದ್ರು. ಇಲ್ಲ ನೋಡಿ, ನನಗೆ ಹರಿಪ್ರಸಾದ್ ಅವರು ಅಧ್ಯಕ್ಷರು ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸೊ ಅದರಿಂದ ನಾನು ಇನ್ನೇನು ಅದ್ರ ಬಗ್ಗೆ ನಾನೇನು ಭೇಟಿ ಆಗಬೇಕು ಅಂತ ನಂದೇನೇನೂ ಇಲ್ಲ. ಅದೆಲ್ಲ ಈಗ ಮುಗಿದ ಅಧ್ಯಾಯ ಅದು.